ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ, ನಮ್ಮ ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಪ್ಪನ ಪ್ರೀತಿ ಯಾವಾಗಲೂ ಮಾತಿನಲ್ಲಿ ಕಾಣಿಸುವುದಿಲ್ಲ, ಆದರೆ ಅವರ ತ್ಯಾಗ ಜೀವನ ಪೂರ್ತಿ ನಮ್ಮ ಜೊತೆ ಇರುತ್ತದೆ. ಅಂತಹ ಮನಸ್ಸನ್ನು ತಟ್ಟುವ ಕಥೆಯನ್ನು ಇಂದು ಕೇಳೋಣ. ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತ ತನ್ನ ಮಗಳು ನಂದಿನಿಯನ್ನು ತುಂಬ ಪ್ರೀತಿಯಿಂದ ಬೆಳೆಸುತ್ತಿದ್ದನು. ತಾಯಿ ಚಿಕ್ಕ ವಯಸ್ಸಿನಲ್ಲೇ ನಿಧನರಾಗಿದ್ದರಿಂದ ಅಪ್ಪನೇ ಅವಳಿಗೆ ಎಲ್ಲವೂ. ನಂದಿನಿಗೆ ಓದಿನಲ್ಲಿ ತುಂಬ ಆಸಕ್ತಿ, ಆದರೆ ಮನೆಯ ಪರಿಸ್ಥಿತಿ ತುಂಬ ಕಷ್ಟ. ರಾಮಯ್ಯ ತನ್ನ ಹೊಲದ ಒಂದು ಭಾಗವನ್ನು ಮಾರಾಟ ಮಾಡಿ ಮಗಳ ವಿದ್ಯಾಭ್ಯಾಸ ಮುಂದುವರಿಸಿದ. ಅಪ್ಪ, ಇಷ್ಟೊಂದು ಕಷ್ಟ ಏಕೆ ಎಂದು ನಂದಿನಿ ಕೇಳಿದಾಗ, ನೀನು ದೊಡ್ಡವಳಾಗಿ ನಿಂತರೆ ನನ್ನ ಎಲ್ಲ ಕಷ್ಟಗಳು ಮರೆತು ಹೋಗುತ್ತವೆ ಎಂದು ನಗುತ್ತಿದ್ದ. ವರ್ಷಗಳು ಕಳೆಯುತ್ತವೆ. ನಂದಿನಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದು ಬೆಂಗಳೂರಿಗೆ ಹೋಗ್ತಾಳೆ. ಕೆಲಸದ ಒತ್ತಡದಲ್ಲಿ ಅಪ್ಪನಿಗೆ ಕರೆ ಮಾಡುವುದು ಕಡಿಮೆಯಾಗುತ್ತದೆ. ರಾಮಯ್ಯ ಪ್ರತಿದಿನ ಸಂಜೆ ಮನೆಯ ಮುಂದೆ ಕುಳಿತು ಮಗಳ ಫೋನ್ಗಾಗಿ ಕಾಯುತ್ತಿದ್ದ. ಒಂದು ದಿನ ಅಪ್ಪನ ಆರೋಗ್ಯ ಹದಗೆಡುತ್ತದೆ. ಆದರೂ ಮಗಳಿಗೆ ಹೇಳುವುದಿಲ್ಲ. ಕೆಲವು ದಿನಗಳ ನಂತರ ಊರಿನ ನೆರೆಹೊರೆಯವರು ಕರೆ ಮಾಡಿ, ನಿನ್ನ ಅಪ್ಪ ಆಸ್ಪತ್ರೆಗೆ ದಾಖಲಾಗಿದ್ದರೆ ಎಂದು ಹೇಳುತ್ತಾರೆ. ನಂದಿನಿ ತಕ್ಷಣ ಊರಿಗೆ ಬರುತ್ತಾಳೆ. ಆಸ್ಪತ್ರೆಯಲ್ಲಿ ಅಪ್ಪನ ಕೈ ಹಿಡಿದು ಅಳುತ್ತಾ, ಅಪ್ಪ, ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾಳೆ. ರಾಮಯ್ಯ ನಗುತ್ತಾ ಒಂದು ಚಿಕ್ಕ ಪೆಟ್ಟಿಗೆಯನ್ನು ಕೊಡುತ್ತಾನೆ. ಇದು ನಿನಗಾಗಿ. ಅದರೊಳಗೆ ಒಂದು ಹಳೆಯ ಗಡಿಯಾರ ಮತ್ತು ಒಂದು ಪತ್ರ ಇದೆ. ಆ ಪತ್ರದಲ್ಲಿ ಹೀಗೆ ಬರೆದಿತ್ತು, ಮಗಳೇ, ನಾನು ಇಲ್ಲದಿದ್ದರೂ ಈ ಗಡಿಯಾರವನ್ನು ನೋಡಿದಾಗ ಸಮಯದ ಜೊತೆಗೆ ಅಪ್ಪನ ಪ್ರೀತಿಯು ನೆನಪಾಗಲಿ. ಹಣ ಸಂಪಾದಿಸುವುದು ಮುಖ್ಯ, ಆದರೆ ಸಂಬಂಧಗಳನ್ನು ಕಳೆದುಕೊಳ್ಳಬೇಡ ಎಂದು ಬರೆದಿತ್ತು. ಆ ಪತ್ರ ಓದುತ್ತಿದ್ದಂತೆ ನಂದಿನಿಯ ಕಣ್ಣೀರು ನಿಲ್ಲುವುದೇ ಇಲ್ಲ. ಕೆಲವೇ ಕ್ಷಣಗಳಲ್ಲಿ ರಾಮಯ್ಯ ಶಾಂತವಾಗಿ ಕಣ್ಣು ಮುಚ್ಚುತ್ತಾನೆ. ಅಪ್ಪನ ಕೊನೆಯ ಉಡುಗೊರೆ ನಂದಿನಿಯ ಜೀವನವನ್ನೇ ಬದಲಾಯಿಸುತ್ತದೆ. ಅವಳು ತನ್ನ ಕೆಲಸದ ಜೊತೆಗೆ ಪ್ರತಿ ವಾರ ಊರಿಗೆ ಬಂದು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಲು ಆರಂಭಿಸುತ್ತಾಳೆ. ಪ್ರತಿ ಬಾರಿ ಆ ಗಡಿಯಾರವನ್ನು ನೋಡಿದಾಗ, ಅಪ್ಪ, ನೀವು ನನ್ನ ಜೊತೆಯಲ್ಲಿಯೇ ಇದ್ದೀರಾ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದಳು. ಗೆಳೆಯರೇ, ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡವರಾದರೂ ಅಪ್ಪ ಅಮ್ಮನಿಗೆ ಕೊಡುವ ಸಮಯವೇ ಅತಿ ದೊಡ್ಡ ಉಡುಗೊರೆ. ಗೆಳೆಯರೇ, ಇವತ್ತಿನ ಕತೆ ಇದಾಗಿತ್ತು. ಈ ಕತೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಹೃದಯಸ್ಪರ್ಶಿ ಕನ್ನಡ ಕತೆಗಳಿಗಾಗಿ ಸವಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.